ಮಧ್ಯರಾತ್ರಿ ದಾಳಿಗೆ ಮುಂದಾಗಿದ್ರು 4 ರಾಜ್ಯಗಳ 15 ನಗರಗಳನ್ನ ಗುರಿಯಾಗಿಸಿದ್ರು. S-400 ಸುದರ್ಶನ್ ಚಕ್ರದ ಮೂಲಕ ಪಾಕ್ ಮಿಸೈಲ್ಗಳನ್ನ ಧ್ವಂಸಗೊಳಿಸಲಾಗಿದೆ. ಭಾರತ ತನ್ನ ಸರ್ವನಾಶಕ್ಕೆ ತಾನೇ ಗುಂಡಿ ತೋಡ್ಕೊಳ್ಳೋದು ಅಂದ್ರೆ ಇದೆ ಅಂತ ಕಾಣಿಸುತ್ತೆ. ಮಧ್ಯರಾತ್ರಿ ಭಾರತದ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಪಾಕಿಸ್ತಾನ ಮುಂದಾಗಿತ್ತು. ಆ ದಾಳಿ ವಿಫಲವಾಗಿದೆ. ಆದರೆ ಇವರ ಗುರಿ ಇದ್ದಿದ್ದು 4 ರಾಜ್ಯಗಳ 15 ನಗರಗಳು. ಆ ಗುರಿಯನ್ನ ತಲುಪುವ ಮುನ್ನವೇ ಭಾರತೀಯ ಸೇನೆ ಅದನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡಿದೆ. ಅದರಲ್ಲೂ ಸುದರ್ಶನ ಚಕ್ರ ಇದರ ಪ್ರಯೋಗವನ್ನು ನಡೆಸೋ ಮೂಲಕವಾಗಿ ಅಷ್ಟೂ ಪ್ರಯತ್ನಗಳು ಕೂಡ ಪಾಕಿಸ್ತಾನ ಏನು ನಡೆಸಿತ್ತು ಅದನ್ನ ಒಮ್ಮೆಲೆಗೆ ಒಡಿಸಿ ಮಾಡುವಂತಹ ಕೆಲಸವನ್ನ ಮಾಡಿದೆ. S-400 ಸುದರ್ಶನ ಚಕ್ರ ಯಾವ ರೀತಿಯಾಗಿ ಇದನ್ನ ಹಿಮ್ಮೆಟ್ಟಿಸ್ತು ಅನ್ನೋದರ ಕುರಿತಾಗಿಯೂ ಒಂದಷ್ಟು ವಿಜುವಲ್ಸ್. ಮಧ್ಯರಾತ್ರಿ ಭಾರತ ಏನೋ ಮೊನ್ನೆ ದಾಳಿ ನಡೆಸಿತ್ತು, ಅದೇ ರೀತಿಯಾಗಿ ನಾನು ಮಧ್ಯರಾತ್ರಿ ಆಪರೇಷನ್ ನಡೆಸ್ತೀನಿ ನೋಡಿ, ನಿಮ್ಮ 4 ರಾಜ್ಯಗಳನ್ನ ಉಳಿಸ್ ಮಾಡ್ತೀನಿ ಅಂತ ಇನ್ನು ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ನಡೆಸಿತ್ತು ಪಾಕಿಸ್ತಾನ. ಅದರಲ್ಲಿ 15 ನಗರಗಳು ಇವರ ಟಾರ್ಗೆಟ್ ಆಗಿತ್ತು. ಅದೆಲ್ಲವೂ ಕೂಡ ವಿಫಲವಾಗಿದೆ. ಪಾಕ್ ಮಿಡ್ ನೈಟ್ ದಾಳಿಯಿಂದ ಭಾರತವನ್ನ ರಕ್ಷಿಸಿದ್ದೆ ಸುದರ್ಶನ ಚಕ್ರ. S-400 ಸುದರ್ಶನ ಚಕ್ರ ಭಾರತದ ರಕ್ಷಾ ಕವಚ ಅಂದ್ರೂ ಕೂಡ ತಪ್ಪಾಗಲ್ಲ. ಪಾಕಿಸ್ತಾನದ ಕ್ಷಿಪಣಿಗಳನ್ನ ಉಡಾಯಿಸಿದ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತದ ಪಾಲಿಗೆ ಐರನ್ ಡೋಮ್ ಆಗಿದೆ ಸುದರ್ಶನ ಚಕ್ರ. ಹಲವಾರು ಯುದ್ಧ ಸಾಮಗ್ರಿಗಳನ್ನ ಇಲ್ಲಿ ಬಳಕೆ ಮಾಡಲಾಗಿದ್ದು ಅದರ ಸಾಮರ್ಥ್ಯ ಬಹಳ ದೊಡ್ಡ ಮಟ್ಟಿಗಿದೆ. ಅದನ್ನ ರಾಜನಾಥ್ ಸಿಂಗ್ ಅವರು ಕೂಡ ಈಗ ಮಾತನಾಡ್ತಾ ಇದ್ರು. ಪಾಕ್ ಮಿಡ್ ನೈಟ್ ಆಪರೇಷನ್ ಅನ್ನು ನಡೆಸಿತು. ಆ ಆಪರೇಷನ್ಗೆ ಪ್ರತಿಯಾಗಿ ಭಾರತ ತಿರುಗೇಟನ್ನ ಕೊಡೋ ಮೂಲಕವಾಗಿ ಸುದರ್ಶನ ಚಕ್ರದ ಮೂಲಕವಾಗಿ ಉತ್ತರವನ್ನ ಕೊಡಲಾಗಿದೆ. ಆ ಮೂಲಕವಾಗಿ ಯಾವ ಪ್ರಯತ್ನ ಆಯಿತೋ ಆ ಪ್ರಯತ್ನ ವಿಫಲವಾಗಿದೆ.